ವಿದ್ಯಾರ್ಥಿಗಳೇ, ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದಲ್ಲಿ ಮೊದಲನೇ ವಿಭಾಗ ಸೂಕ್ಷ್ಮ ಅರ್ಥಶಾಸ್ತ್ರ, ಅದರ ಮೊದಲನೇ ಅಧ್ಯಾಯದಲ್ಲಿ ಈಗಾಗಲೇ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನು ಈ ಉತ್ಪಾದನಾ ಸಾಧ್ಯತೆಗಳ ಗಣ ಮತ್ತು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಎಂಬ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳುವ. ಇಲ್ಲಿ ಉತ್ಪಾದನಾ ಸಾಧ್ಯತೆ ಎಂಬ ಒಂದು ವಿಚಾರ ಇದೆ. ನಮಗೆ ಲಭ್ಯವಿರುವಂತಹ ಸಂಪನ್ಮೂಲಗಳು, ನಾವು ಸಂಪನ್ಮೂಲಗಳಂದರೆ ಏನು ಅಂತ ಈಗಾಗಲೇ ತಿಳ್ಕೊಂಡಿದ್ದೇವೆ. ಉತ್ಪಾದನೆಗೆ ಬಳಸಿಕೊಳ್ಳುವ ಸಂಪನ್ಮೂಲಗಳು ಭೂಮಿ, ಶ್ರಮ, ಬಂಡವಾಳ, ಇದನ್ನೆಲ್ಲ ಸಂಪನ್ಮೂಲಗಳು ಅಂತ ಪರಿಗಣಿಸ್ತೇವೆ. ಹಾಗೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನ, ಟೆಕ್ನಿಕಲ್ ನಾಲೇಜ್ ಏನಿದೆ, ಇದನ್ನು ಬಳಸಿಕೊಂಡು ನಮಗೆ ಎಲ್ಲ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಇರುವಂತಹ ಸಂಯೋಜನೆಗಳೇನಿದೆ ಅದನ್ನು ನಾವು ಸಾಧ್ಯತೆ ಅಂತ ಹೇಳ್ತೇವೆ. ಉತ್ಪಾದನಾ ಸಾಧ್ಯತೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಮತ್ತು ಸೇವೆಗಳ ಸಂಯೋಜನೆಗಳ ಸಾಧ್ಯತೆ ಅಂತ ಹೇಳ್ತೇವೆ. ಇದನ್ನೇ ನಾವು ಸಂಗ್ರಹ ರೂಪದಲ್ಲಿ ಆ ಸಾಧ್ಯತಾ ಸಂಗ್ರಹವನ್ನು ನಾವು ಗಣ ಅಂತ ಹೇಳ್ತೇವೆ. ಸಾಧ್ಯತಾ ಗಣ ಅಂತ ಕರಿತೀವಿ, ಉತ್ಪಾದನಾ ಸಾಧ್ಯತಾ ಗಣ. ಇಲ್ಲಿ ಗಣ ಅಂತ ಹೇಳಿದ ಕೂಡಲೇ ಸಮೂಹ ಅಂತ ಬರ್ತದೆ. ಸಾಧ್ಯತೆಗಳು, ಸಂಯೋಜನೆಯ ಸಾಧ್ಯತೆಗಳನ್ನು ನಾವು ಪರಿಗಣಿಸುವಾಗ ಒಂದು ಎಕ್ಸಾಂಪಲನ್ನು ನಾವು ಪರಿಗಣಿಸ್ತೇವೆ. ಒಂದು ಕೃಷಿ ಭೂಮಿಯಲ್ಲಿ ಧಾನ್ಯ ಮತ್ತು ಹತ್ತಿಯನ್ನು ಉತ್ಪಾದಿಸುವಂತಹ ಒಂದು ಘಟಕವನ್ನು ಪರಿಗಣಿಸಿದಾಗ ಅಲ್ಲಿ ಈ ಕೆಳಗಿನ ಸಾಧ್ಯತೆಗಳನ್ನು ನಾವು ಪಡೀಲಿಕ್ಕಾಗ್ತದೆ. ಒಂದು ಎಕ್ಸಾಂಪಲ್, ಒಂದು ಉದಾಹರಣೆಯನ್ನು ತೆಕ್ಕೊಂಡಾಗ ನಾವು ಪ್ರತಿಯೊಂದನ್ನು ಯೂನಿಟ್ ಅಂತ ಹೇಳ್ತೇವೆ. ಉತ್ಪಾದಿಸಿದ ಪ್ರಮಾಣವನ್ನು ನಾವು ಒಂದು ಯೂನಿಟ್ ಅಂತ ಕರೆದ್ರೆ, ಘಟಕ ಅಂತ ಕರೆದ್ರೆ, ಈಗ ಸಾಧ್ಯತೆ ಏನಿದೆ ಧಾನ್ಯ ಮತ್ತು ಹತ್ತಿ, ಇದರಲ್ಲಿ ಧಾನ್ಯವನ್ನು ಉತ್ಪಾದಿಸದೆ ಹತ್ತಿಯನ್ನು ಮಾತ್ರ ಉತ್ಪಾದಿಸಿದರೆ ಎಷ್ಟು ಘಟಕ ಉತ್ಪಾದನೆ ಮಾಡಬಹುದು ಅಂತ. ಇಲ್ಲಿಗ ಒಂದು ಸಾಧ್ಯತೆ ಎ ಅಂದರೆ 0, 10 ಯೂನಿಟ್ಸ್ ಅಷ್ಟು ಹತ್ತಿಯನ್ನು ಉತ್ಪಾದಿಸ್ಬೋದು. ಈಗ ಎರಡನೇ ಸಾಧ್ಯತೆ ಏನಿದೆ ಅದು 2 ಯೂನಿಟ್ ಧಾನ್ಯವನ್ನು ಉತ್ಪಾದಿಸಿದರೆ 9 ಯೂನಿಟ್ ಹತ್ತಿಯನ್ನು ಉತ್ಪಾದಿಸ್ಬೋದು. ಸಿ ಸಂಯೋಜನೆ ಏನು ಹೇಳ್ತದೆ, 3 ಯೂನಿಟ್ ಧಾನ್ಯವನ್ನು ಉತ್ಪಾದಿಸಿದರೆ ಇಲ್ಲಿ 1 ಉತ್ಪಾದಿಸಿದರೆ 9, 2 ಉತ್ಪಾದಿಸಿದರೆ 7, ಎ ಬಿ ಸಿ ಡಿ. ಡಿ ಸಂಯೋಜನೆ ಏನು ಹೇಳ್ತದೆ, 3 ಉತ್ಪಾದಿಸಿದರೆ 4 ಯೂನಿಟ್ಗಳಷ್ಟು. ಈ ಸಂಯೋಜನೆ ಏನು ಹೇಳ್ತದೆ, 4 ಯೂನಿಟ್ಗಳಷ್ಟು ಧಾನ್ಯ ಉತ್ಪಾದಿಸಿದರೆ ಅಲ್ಲಿ 0. ಯಾವುದನ್ನು ಹೇಳ್ತದೆ, ಹತ್ತಿಯ ಉತ್ಪಾದನೆ 0. ಹತ್ತಿಯನ್ನು ಉತ್ಪಾದಿಸದೆ ಪೂರ್ಣ ಪ್ರಮಾಣದ ಧಾನ್ಯವನ್ನು ಉತ್ಪಾದಿಸಿದಾಗ 4 ಯೂನಿಟ್ನಷ್ಟು ಧಾನ್ಯ ಅಲ್ಲಿ ಸಾಧ್ಯತೆ ಇದೆ ಅಂತ. ಹೀಗೆ ಈ ಸಾಧ್ಯತೆಗಳು ಏನು ಅಂತ, ಲಭ್ಯವಿರುವ ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸಾಧ್ಯತೆಗಳು, ಅದನ್ನು ನಾವು ಸಂಗ್ರಹಿಸಿದಾಗ ಸಿಗುವಂತಹ ಒಂದು ಸಂಗ್ರಹವನ್ನೇ ಉತ್ಪಾದನೆಯ ಸಾಧ್ಯತೆಗಳ ಗಣ ಎನ್ನುತ್ತೇವೆ. ಅಲ್ಲಿ ಒಂದು ಮಾರ್ಕ್ಸಿಗೆ ಡೆಫಿನೇಷನ್ ಕೇಳ್ತಾರೆ, ಉತ್ಪಾದನಾ ಸಾಧ್ಯತೆಗಳ ಗಣ ಅಂದರೆ ಏನು ಅಂತ. ಈ ಡೆಫಿನೇಷನ್ ಹೇಳ್ತೀವಿ. ಗಡಿ ರೇಖೆ, ಈಗ ಸಾಧ್ಯತೆಗಳ ಸಂಯೋಜನೆಯಿಂದ ನಾವೊಂದು ರೇಖಾನಕ್ಷೆಯನ್ನು ಪಡೆದರೆ ಸಾಧ್ಯತೆಗಳ ಗಣದ ಮೂಲಕ ಪಡೆದಂತಹ ಒಂದು ರೇಖಾ ನಕ್ಷೆ ಏನಿದೆ
ಅದು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂಥೇಳಿ ಪರಿಗಣಿಸ್ತೇವೆ. ಈಗ ನಮ್ಮ ಗ್ರಾಫ್ ನೋಡಿದರೆ ಪ್ರತಿಯೊಂದು ಯೂನಿಟ್ಗಳನ್ನು ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷದ ಮೂಲಕ ಸಂಯೋಜಿಸಿದ್ರೆ ಹತ್ತಿಯನ್ನು ವೈ ಅಕ್ಷದಲ್ಲಿ ಪರಿಗಣಿಸಿ ಧಾನ್ಯದ ಯೂನಿಟ್ಗಳನ್ನು ಎಕ್ಸ್ ಅಕ್ಷದಲ್ಲಿ ಪರಿಗಣಿಸಿದಾಗ ನಮಗೆ ಎ ಸಾಧ್ಯತೆಯನ್ನು ನೋಡುವಾಗ ಧಾನ್ಯ ನಾವು ಯಾವುದನ್ನು ಉತ್ಪಾದನೆ ಮಾಡಲಿಲ್ಲ, ಹತ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಒಂದೇ ಘಟಕವನ್ನು 10 ಯೂನಿಟ್ಗಳಷ್ಟು ಉತ್ಪಾದನೆ ಮಾಡಿದ್ದೇವೆ. ಇದು ಪೂರ್ಣ ಹತ್ತಿ ಮಾತ್ರ ಇದೆ. ಹಾಗೆ 1 ಯೂನಿಟ್ನಷ್ಟು ಧಾನ್ಯ 9 ಯೂನಿಟ್ನಷ್ಟು ನಮಗೆ ಹತ್ತಿ ಉತ್ಪಾದನೆ ಆಗ್ತದೆ, ಬಿ ಸಂಯೋಜನೆ. ಹಾಗೆ ಸಿಯಲ್ಲಿ ನಮಗೆ 2 ಯೂನಿಟ್ನಷ್ಟು ಧಾನ್ಯ 7 ಯೂನಿಟ್ನಷ್ಟು ಹತ್ತಿ. ಡಿಯಲ್ಲಿ 3 ಯೂನಿಟ್ನಷ್ಟು ಧಾನ್ಯ 4ರಷ್ಟು 3 ಯೂನಿಟ್ನಷ್ಟು ಧಾನ್ಯ 4ರಷ್ಟು ಹತ್ತಿ. ಫಸ್ಟ್ ಎಕ್ಸ್ ಅಕ್ಷ ಹೇಳ್ತದೆ, ನೆಕ್ಸ್ಟ್ ವೈ ಅಕ್ಷ ಹೇಳ್ತದೆ. ಎಫ್ ಎಂಬುದು ಆ ಸಾಧ್ಯತೆಯಲ್ಲಿ 4 ಯೂನಿಟ್ನಷ್ಟು ಧಾನ್ಯ, ಹಾಗೆ ಪೂರ್ಣ ಪ್ರಮಾಣದಲ್ಲಿ ಧಾನ್ಯ ಮಾತ್ರ ಉತ್ಪಾದನೆ ಮಾಡ್ತದೆ, ಹತ್ತಿಯನ್ನು ಉತ್ಪಾದನೆ ಮಾಡೋದಿಲ್ಲ. ಹೀಗೆ ಆ ಸಂಯೋಜನೆಗಳ ಗಣಾಂಶಗಳಿಂದ ನಾವು ಪಡೆದಂಥ ಒಂದು ರೇಖಾ ನಕ್ಷೆ ಏನಿದೆ, ಆ ನಕ್ಷೆಯನ್ನು ನಾವು ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತ ಹೇಳ್ತೇವೆ. ಇದನ್ನು 4 ಅಂಕಗಳಿಗೆ ವಿವರಣೆ ಕೊಡಬೇಕಾಗ್ತದೆ. ಆಗ ನಾವು ಉತ್ಪಾದನಾ ಸಾಧ್ಯತೆಗಳಂದರೆ ಏನು, ಉತ್ಪಾದನಾ ಸಾಧ್ಯತಾ ಗಣ ಅಂದರೆ ಏನು, ಗಣದಿಂದ ಪಡೆದಂತಹ ಆ ಸಾಧ್ಯತೆಯ ವಿಚಾರಗಳನ್ನು ನಾವು ಈ ರೀತಿ ಟ್ಯಾಬ್ಯುಲೇಷನ್ ಮಾಡಿ ಆ ಟೇಬಲಲ್ಲಿ ಬರೆದಾಗ ಸಾಧ್ಯತೆಗಳು ಎ ಬಿ ಸಿ ಡಿ ಇ ಧಾನ್ಯ ಮತ್ತು ಹತ್ತಿಯ ಒಂದು ಕೃಷಿ ಘಟಕವನ್ನು, ಕೃಷಿ ಉತ್ಪಾದನಾ ಘಟಕವನ್ನು ಪರಿಗಣಿಸುವಂಥ ಉದಾಹರಣೆ ತಗೊಂಡು ಅದರಲ್ಲಿ ಎ ಏನು ಹೇಳ್ತದೆ, ಬಿ ಏನು, ಸಿ ಏನು, ಡಿ ಏನು ಅಂತ ಹೀಗೆ ವಿವರಣೆ ಕೊಟ್ಟಾಗ ನಮಗೆ ಆ ಸಾಧ್ಯತಾ ಗಣಾಂಶಗಳಿಂದ ಎಕ್ಸ್ ಮತ್ತು ವೈ ಅಕ್ಷಗಳಲ್ಲಿ ಹತ್ತಿ ಮತ್ತು ಧಾನ್ಯಗಳನ್ನು ಪರಿಗಣಿಸಿಕೊಂಡು ರೇಖಾನಕ್ಷೆಯನ್ನು ಹೀಗೆ ಸೂಚಿಸ್ತೇವೆ ಅಂತ ಬರೆದ್ರೆ ಅಲ್ಲಿ ಪೂರ್ಣ 4 ಮಾರ್ಕ್ಸ್ ಸಿಗ್ತದೆ. ಇಲ್ಲಿ ಡೆಫಿನೇಷನ್ ಬರೀಬೇಕು, ಟೇಬಲ್ ಬರೀಬೇಕು, ಗ್ರಾಫ್ ತೋರಿಸ್ಬೇಕು ಮತ್ತು ವಿವರಣೆ ಕೊಡಬೇಕು. ಇದು 4 ಅಂಕಗಳ ಒಂದು ಕ್ವಶನ್. ಏನದು, ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯನ್ನು ವಿವರಣೆಯೊಂದಿಗೆ ವಿವರಿಸಿ ಅಂತ. ಇನ್ನೊಂದು ವಿಚಾರ, ಈ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆಯಲ್ಲಿ ಕಂಡುಕೊಳ್ಳುವಂಥ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಈ ಗಡಿ ರೇಖೆ ಏನು ಹೇಳ್ತದೆ, ಪೂರ್ಣ ಪ್ರಮಾಣದ ಉತ್ಪಾದನೆಯನ್ನು ಮಾಡಬಹುದು ಅಂತ. ಸಂಪನ್ಮೂಲಗಳನ್ನು ಮತ್ತು ತಾಂತ್ರಿಕ ಜ್ಞಾನವನ್ನು ಉಪಯೋಗಿಸಿಕೊಂಡು ನಮಗೆ ನಮ್ಮ ಸಾಧ್ಯತೆಗನುಗುಣವಾಗಿ ಇಲ್ಲಿ ನಮ್ಮ ಸಂಪನ್ಮೂಲಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆಗಳು ಹೇಳ್ತದೆ. ಗಡಿರೇಖೆಯ ಮೇಲೆ ಉತ್ಪಾದನಾ ಸಂಪನ್ಮೂಲಗಳನ್ನು ಪೂರ್ಣವಾಗಿ ಬಳಸಿಕೊಂಡಿದೆ. ಗಡಿರೇಖೆಯ ಒಳಗಿನ ಯಾವುದೇ ವಿಚಾರಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ನಮ್ಮ ಸಂಪನ್ಮೂಲಗಳು ಏನಾಗಿವೆ, ಸಂಪನ್ಮೂಲಗಳು ಏನದು, ಶ್ರಮ, ಬಂಡವಾಳ, ಹಾಗೆ ಭೂಮಿ, ಇದನ್ನು ನಾವು ಸಂಪನ್ಮೂಲಗಳು ಅಂತ ಹೇಳ್ತೇವೆ. ತಂತ್ರಜ್ಞಾನ, ಸಂಪನ್ಮೂಲಗಳು ಅಪೂರ್ಣವಾಗಿ ಬಳಕೆಯಾದ ವಿಚಾರಗಳು ಈ ರೇಖೆಯ ಒಳಗೆ ಬರ್ತದೆ. ಯಾವುದೇ ನಾವು ಯಾವುದನ್ನು ಸಾಧ್ಯತೆಗಳನ್ನು ಪರಿಗಣಿಸಿದರೆ ರೇಖಾ ನಕ್ಷೆ ಯಾವುದಿದೆ, ಸಾಧ್ಯತಾ ಗಡಿ ರೇಖೆ ಏನಿದೆ, ಆ ಗಡಿ ರೇಖೆಯ ಒಳಗಿನ ವಿಚಾರ ಸಂಪನ್ಮೂಲಗಳ ಅಪೂರ್ಣ ಬಳಕೆಯನ್ನು ಸೂಚಿಸ್ತದೆ. ಇದು ಪೂರ್ಣ ಬಳಕೆಯನ್ನು ಸೂಚಿಸ್ತದೆ, ಇದು ಅಪೂರ್ಣ ಬಳಕೆಯನ್ನು ಸೂಚಿಸ್ತದೆ. ಹಾಗೆ ಇನ್ನೊಂದು ವಿಚಾರ ಇದೆ, ಇದರಲ್ಲಿ ಸದಾವಕಾಶ ವೆಚ್ಚ ಅಂಥೇಳಿ ಇನ್ನೊಂದು ಅಂಶ ಬರ್ತದೆ. ಅಪಾರ್ಚುನಿಟಿ ಕಾಸ್ಟ್ ಉತ್ಪಾದನೆಯಲ್ಲಿ ನಾವು ಕಂಡುಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಈ ಸಂಪನ್ಮೂಲಗಳನ್ನು ನಾವು ಬಳಕೆ ಮಾಡಿಕೊಳ್ಳುವಾಗ ನಾವು ಈ ಸದಾವಕಾಶ ವೆಚ್ಚವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ತೀವಿ, ಈ ಕಾನ್ಸೆಪ್ಟನ್ನು ಉಪಯೋಗಿಸ್ಕೊಳ್ತೀವಿ. ಅಂತ ಹೇಳಿದ್ರೆ ನಮಗೆ ಯಾವುದರ ಅಗತ್ಯತೆ ಇದೆಯೋ, ಯಾವ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಆಗ್ತದೋ ಅಂಥ ಸಂದರ್ಭದಲ್ಲಿ ಲಭ್ಯವಿರುವಂಥ ಸಂಪನ್ಮೂಲಗಳಲ್ಲೇ ನಾವು ಸ್ವಲ್ಪ ಪ್ರಮಾಣವನ್ನು ತ್ಯಾಗ ಮಾಡ್ತೇವೆ. ಈಗ ನೋಡಿ, ಸದಾವಕಾಶ ವೆಚ್ಚ ಅಂದರೆ ಏನು ಅಂತ ಹೇಳ್ತೀವಿ.
ಆರ್ಥಿಕತೆಯಲ್ಲಿ ಒಂದು ಸರಕನ್ನು ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ, ಒಂದು ಸರಕನ್ನು ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ, ಫಾರ್ ಎಕ್ಸಾಂಪಲ್ ನಾನು ಕೃಷಿ ಮಾಡ್ತಾ ಇದ್ದೇನೆ, ಈ ಸಲ ಇನ್ನೂ ಒಂದು ಕೃಷಿ ಭೂಮಿಯನ್ನು ಹೆಚ್ಚು ಪರ್ಚೇಸ್ ಮಾಡಬೇಕು, ಖರೀದಿ ಮಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಖರ್ಚು ವೆಚ್ಚಗಳು ಬಂತು, ಮಗನ ವಿದ್ಯಾಭ್ಯಾಸ ಬಂತು ಅಥವಾ ಮಗಳ ಮದುವೆ ಬಂತು. ಅಂಥ ಸಂದರ್ಭದಲ್ಲಿ ಆ ಖರ್ಚು ವೆಚ್ಚಗಳನ್ನು ನಾವು ಹೇಗೆ ನಿಭಾಯಿಸ್ತೇವೆ? ವಿಸ್ತರಿಸುವ ಬದಲು, ನಾನು ಭೂಮಿಯನ್ನು ಖರೀದಿಸುವ ಬದಲು ಆ ಹಣವನ್ನು ನನ್ನ ಇತರ ಬಯಕೆಯನ್ನು ಈಡೇರಿಸಲಿಕ್ಕೆ ಉಪಯೋಗಿಸ್ತೇನೆ. ಹಾಗೆ ಆ ತ್ಯಾಗ ಮಾಡುವುದೇನಿದೆ, ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ತ್ಯಾಗ ಮಾಡಬೇಕಾಗ್ತದೆ. ಇದನ್ನು ಸರಕೊಂದರ ಹೆಚ್ಚುವರಿ ಘಟಕದ ಸದಾವಕಾಶ ವೆಚ್ಚ ಅಥವಾ ಆರ್ಥಿಕ ವೆಚ್ಚ ಎನ್ನುತ್ತೇವೆ ಅಂತಿದೆ. ಸದಾವಕಾಶ ವೆಚ್ಚ, ಈಗ ಇದರಲ್ಲಿ ನಾವು ಸದಾವಕಾಶ ವೆಚ್ಚವನ್ನು ಅರ್ಥ ಮಾಡಿಕೊಳ್ಳಬಹುದು. ಧಾನ್ಯವನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಅಂತ ಬಯಸಿದರೆ ಇದ್ದ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಧಾನ್ಯವನ್ನು ನಾನು 5 ಯೂನಿಟ್ಟಿಗೆ ಹೆಚ್ಚು ಮಾಡಿದರೆ, ಉತ್ಪಾದನೆ ಮಾಡಬೇಕು ಅಂತ ಬಯಸಿದರೆ, ನಾನು ಇಲ್ಲಿ ಹತ್ತಿಯ ಉತ್ಪಾದನೆ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. 10 ಉತ್ಪಾದನೆ ಮಾಡುವ ಬದಲು ಅಲ್ಲಿ ಏನಾಗ್ತದೆ, ಕಡಿಮೆ ಉತ್ಪಾದನೆ, ಹತ್ತಿಯ ಉತ್ಪಾದನೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹೀಗೆ ಬರ್ತದೆ, ಇಲ್ಲಿ ಕಳ್ಕೊಳ್ತೇವೆ, ಇಲ್ಲಿ ಹೆಚ್ಚಾಗ್ತದೆ. ತ್ಯಾಗ ಮಾಡುವಂಥ ವಿಚಾರ ಏನಿದೆ, ಒಂದು ಉತ್ಪನ್ನವನ್ನು ಹೆಚ್ಚು ಮಾಡಬೇಕು ಅಂತಾದರೆ ಇನ್ನೊಂದು ಉತ್ಪಾದನೆಯನ್ನು ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ. ಅದನ್ನೇ ಸದಾವಕಾಶ, ನಾವು ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದು, ಇದ್ದ ಸಂಪನ್ಮೂಲಗಳನ್ನೇ ಉಪಯೋಗಿಸ್ಕೊಂಡು ಅಲ್ಲಿ ಹೆಚ್ಚಿನ ಪ್ರಮಾಣವನ್ನು ಬಯಸುವುದೇನಿದೆ ಅದು ಸದಾವಕಾಶ ವೆಚ್ಚ. ಹೀಗೆ ಉತ್ಪಾದನಾ ಸಾಧ್ಯತೆ, ಸಾಧ್ಯತೆಯ ಗಣ, ಸಾಧ್ಯತಾ ಗಡಿರೇಖೆ, ಅದರಲ್ಲಿ ಸದಾವಕಾಶ ವೆಚ್ಚದ ವಿಚಾರಗಳನ್ನು ತಿಳ್ಕೊಳ್ತೀವಿ. ಸಾಮಾನ್ಯವಾಗಿ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಸಂಪನ್ಮೂಲಗಳನ್ನು ಹೇಗೆ ಸಮರ್ಪಕವಾಗಿ ಬಳಸಿಕೊಳ್ಳಬಹುದು, ಹಾಗೆ ಬಳಸಿಕೊಳ್ಳದೇ ಇದ್ದಾಗ ಅಪೂರ್ಣ ಬಳಕೆಯ ವಿಚಾರಗಳು ಹೇಗೆ ಬರ್ತದೆ, ಅದರೊಂದಿಗೆ ಸಂಪನ್ಮೂಲಗಳನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು, ಪಡಿಬೇಕು ಅಂತಾದರೆ ಇದ್ದ ಅವಕಾಶವನ್ನು ಹೇಗೆ ಬಳಸಿಕೊಳ್ಳುವುದು ಎಂಬುದರ ಒಂದು ಕಾನ್ಸೆಪ್ಟನ್ನು ಹೇಳ್ತದೆ. ಮುಂದಿನ ವಿಷಯ ಆರ್ಥಿಕ ಚಟುವಟಿಕೆಗಳ ವಿಧಗಳು ಅಥವಾ ಸಂಘಟನೆಗಳು. ನಾವು ಈಗಾಗಲೇ ಆರ್ಥಿಕ ಚಟುವಟಿಕೆಗಳಂದರೆ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ. ಹಾಗೆ ಈ ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ಸ್ವರೂಪದಲ್ಲಿರಬೇಕು ಎಂಬುದನ್ನು ನಿರ್ಧರಿಸುವುದು ಅಥವಾ ಆ ನಿರ್ಧಾರಗಳು, ಅಸ್ತಿತ್ವಗಳು, ಅದರಲ್ಲಿ ನಾವೇನು ಹೇಳ್ತೇವೆ, ಎಕ್ಸಿಸ್ಟೆನ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೇವೆ. ಅದು ಇಕಾನಮಿ ಅಂತ ಪರಿಗಣಿಸಲ್ಪಡ್ತದೆ, ಆರ್ಥಿಕತೆ ಅಂತ ಪರಿಗಣಿಸಲ್ಪಡ್ತದೆ. ಹಾಗೆ ಈ ಆರ್ಥಿಕತೆಯಲ್ಲಿ 2 ವಿಧಗಳನ್ನು ನೋಡ್ತೀವಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಹಾಗೂ ಮಾರುಕಟ್ಟೆ ಆರ್ಥಿಕತೆ, ಮಾರ್ಕೆಟ್ ಇಕಾನಮಿ ಅಂತ ಹೇಳ್ತೀವಿ. ಇನ್ನೊಂದು ಸೆಂಟ್ರಲಿ ಪ್ಲ್ಯಾನ್ಡ್ ಇಕಾನಮಿ ಅಂತ ಹೇಳ್ತೀವಿ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಮತ್ತು ಮಾರುಕಟ್ಟೆ ಆರ್ಥಿಕತೆ, ಇದು 2 ವಿಧಗಳ ಆರ್ಥಿಕತೆಯನ್ನು ನಾವು ಈ ಜಗತ್ತಿನಲ್ಲಿ ಕಾಣ್ತೇವೆ. ನಾವೀಗ ಡೆವಲಪ್ಡ್ ಕಂಟ್ರೀಸ್ ಮತ್ತು ಡೆವಲಪಿಂಗ್ ಕಂಟ್ರೀಸ್ ಅಂತ ನಾವು ಹೇಗೆ ಆದಾಯದ ಮೇಲೆ ವರ್ಗೀಕರಣ ಮಾಡಿದ್ದೆವು, ಜಗತ್ತಿನ ರಾಷ್ಟ್ರಗಳನ್ನು ಆದಾಯದ ಮಟ್ಟಕ್ಕನುಗುಣವಾಗಿ ವರ್ಗೀಕರಣ ಮಾಡಿದ್ವಿ. ಶ್ರೀಮಂತ ರಾಷ್ಟ್ರಗಳು, ಹಾಗೆ ಬಡ ರಾಷ್ಟ್ರಗಳು ಅಂತಿಲ್ಲ, ಅಭಿವೃದ್ಧಿಶೀಲ ರಾಷ್ಟ್ರಗಳು, ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಹಾಗೆ ಈ ದೇಶದ ಆರ್ಥಿಕ ಚಟುವಟಿಕೆಗಳು ಈ 2 ವಿಭಾಗಗಳಲ್ಲಿ, ಈ 2 ವಿಧಗಳ ರಾಷ್ಟ್ರಗಳಲ್ಲಿ ಆರ್ಥಿಕತೆ ಹೇಗಿದೆ, ಯಾವ ಸ್ವರೂಪದ್ದಿದೆ ಎಂಬುದನ್ನು ಇದರಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ. ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂಬುದು ಮುಖ್ಯವಾಗಿ ಸರಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನಾವೇನು ಹೇಳ್ತೇವೆ ಕೇಂದ್ರ ಸರ್ಕಾರ.
ಸರ್ಕಾರವೇ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಯೋಜಿಸುವಂತಹದ್ದು. ಇಲ್ಲಿ ಮುಖ್ಯವಾಗಿ ಏನು ಆರ್ಥಿಕ ಸಂಪನ್ಮೂಲಗಳು ಸಮರ್ಪಕವಾಗಿ ಜನರಿಗೆ ತಲುಪುವಂತೆ, ಈಗ ಎಲ್ಲಿ ಇನ್ಈಕ್ವಾಲಿಟೀಸ್ ಇದೆಯೋ, ಎಲ್ಲಿ ಅಸಮಾನತೆ ಇದೆಯೋ, ಶ್ರೀಮಂತ ಬಡವರ ನಡುವೆ ಅಂತರ ಹೆಚ್ಚಿದೆಯೋ, ಅಂದರೆ ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಂದು ಲಕ್ಷಣ ಅದು. ಅದರಲ್ಲಿ ಏನು ಶ್ರೀಮಂತಿಕೆಯ ಕಡೆಗೆ ಜನರು ಹೋಗ್ತಾ ಇದ್ದಾರೆ, ಆದರೆ ಎಲ್ಲರೂ ಶ್ರೀಮಂತರಾಗಿರುವುದಿಲ್ಲ, ಬಡವರು ಪ್ರಮಾಣ ಇದೆ. ಹಾಗಾಗಿ ಆರ್ಥಿಕ ಹಂಚಿಕೆಯಲ್ಲಿ ಅಸಮಾನತೆ ಇದೆ. ಅಂತಹ ಸಂದರ್ಭಗಳಲ್ಲಿ ಸರ್ಕಾರವೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಅದನ್ನು ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಸಮಾಜವಾದಿ ತಳೆಯದ ಆರ್ಥಿಕತೆ. ಮೊದಲು ಸಮಾಜದ ಹಿತ ಮುಖ್ಯ ಇದೆ. ಸೋಷಿಯಲ್ ವೆಲ್ಫೇರ್ ಇಸ್ ದ ಮೇನ್ ಮೋಟೋ ಆಫ್ ದಿಸ್ ಸೆಂಟ್ರಲ್ ಪ್ಲ್ಯಾನ್ ಎಕಾನಮಿ. ಅಲ್ಲಿ ಸಮಾಜದ ಹಿತ ಇದೆ, ಹಾಗಾಗಿ ಲಾಭದ ದೃಷ್ಟಿಯನ್ನು ಇಟ್ಕೊಳ್ಳೋದಿಲ್ಲ, ಲಾಭ ಇಲ್ಲ, ಸಮಾಜದ ಹಿತ ಮುಖ್ಯ ಇದೆ. ಆ ರೀತಿಯಲ್ಲಿ ಶಿಕ್ಷಣ ಆಗಲಿ, ಆರೋಗ್ಯವಾಗಲಿ, ಅಥವಾ ಸಾಮಾಜಿಕ ಭದ್ರತೆಯಾಗಲಿ, ಇದೆಲ್ಲ ಸಾಮಾಜಿಕ ಭದ್ರತೆಯ ಕ್ರಮಗಳು, ಸೋಷಲ್ ಸೆಕ್ಯುರಿಟಿ ಮೆಷರ್ಸ್ ಅಂತಿದೆ. ಇಲ್ಲಿ ಸಾಮಾನ್ಯವಾಗಿ ನಾವು ಪಡಿತರದ ಮೂಲಕ ಆಹಾರ ವಿತರಣೆ ಮಾಡ್ತಾರೆ, ಅಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ. ಇದೆಲ್ಲ ಏನು ಸರ್ಕಾರವೇ ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡೋದು. ಹಾಗೆ ಸರ್ಕಾರದ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ಬೋದು, ಇದೆಲ್ಲ ಸರ್ಕಾರವೇ ಯಾಕೆ ನಡೆಸ್ಕೊಂಡು ಹೋಗ್ತದೆ ಅಂದರೆ ಎಲ್ಲರಿಗೂ ಅವಕಾಶಗಳು ಸಮಾನವಾಗಿ ಸಿಗಲಿ, ಲಭ್ಯವಾಗಲಿ ಎಂಬ ದೃಷ್ಟಿ. ಅದೇ ರೀತಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಯೋಜಿಸುವುದೇನಿದೆ ಅದು ಕೇಂದ್ರೀಯ ಯೋಜಿತ ಆರ್ಥಿಕತೆ. ಒಂದು ವಿಭಾಗ ನೋಡಿದೆವು. ಸಾಮಾನ್ಯವಾಗಿ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಲಕ್ಷಣ ಇದೆ, ಅಥವಾ ಆರ್ಥಿಕವಾಗಿ ಹಿಂದುಳಿದಂಥ ಸ್ಥಿತಿಯನ್ನು ಸಂದರ್ಭದಲ್ಲಿ ಜನರಿಗೆ ಸಮಾನ ಹಂಚಿಕೆಯ ದೃಷ್ಟಿಯನ್ನು ಕಾಣ್ತೀವಿ. ಇನ್ನೊಂದು ಮಾರುಕಟ್ಟೆ ಆರ್ಥಿಕತೆ, ಮಾರ್ಕೆಟ್ ಇಕಾನಮಿ. ಇದನ್ನೇ ನಾವು ಬಂಡವಾಳಶಾಹಿ ಆರ್ಥಿಕತೆ ಅಂತಲೂ ಹೇಳಬಹುದು, ಕ್ಯಾಪಿಟಲಿಸ್ಟಿಕ್ ಇಕಾನಮಿ ಅಂತ ಕರಿತೀವಿ. ಅಂತ ಹೇಳಿದ್ರೆ ಇಲ್ಲಿ ಲಾಭವೇ ಮುಖ್ಯ ಇದೆ. ಪ್ರಾಫಿಟ್ ಮೋಟೋ ಇಸ್ ದ ಮೇನ್ ಇಂಟೆನ್ಷನ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಇಕಾನಮಿ ಅಥವಾ ಕ್ಯಾಪಿಟಲ್ ಇಕಾನಮಿ, ಮಾರುಕಟ್ಟೆ ಆರ್ಥಿಕತೆ ಅಂತ ಹೇಳ್ತೀವಿ. ಇಲ್ಲಿ ಮಾರುಕಟ್ಟೆಯ ಮೂಲಕ ಎಲ್ಲ ಚಟುವಟಿಕೆಗಳನ್ನು ಸಂಘಟಿಸಲಾಗ್ತದೆ. ಇಲ್ಲಿ ಮಾರ್ಕೆಟ್ ಎಂಬುದಿದೆ. ಮಾರುಕಟ್ಟೆ ಎಂಬುದು ಸಾಮಾನ್ಯವಾಗಿ ಯಾವ ಥರ ಹೇಳ್ತೇವೆ ಅಂದರೆ ಗ್ರಾಹಕರು ಕೊಳ್ಳುವ ಸಂಬಂಧ ಏನಿದೆ ವಿನಿಮಯ ಮಾಡಿಕೊಳ್ಳೋದು, ಉತ್ಪಾದಿತ ಸರಕುಗಳು ಅಥವಾ ಸೇವೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಕ್ಷೇತ್ರ ಏನಿದೆ ಅದು ಮಾರುಕಟ್ಟೆ. ಉತ್ಪಾದಿತ ಸರಕನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಿಸುವಂಥದ್ದು, ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ತಲುಪಿಸುವ ವ್ಯವಸ್ಥೆ ಏನಿದೆ ಅದು ಮಾರುಕಟ್ಟೆ. ಈಗ ನಾವು ಮಾರುಕಟ್ಟೆ ಹೇಳಿದ ಕೂಡಲೇ ಪರ್ಟಿಕ್ಯುಲರ್ ಒಂದು ಸ್ಥಳವೇ ಆಗಬೇಕು ಅಂತಿಲ್ಲ. ಈಗಿನ ಸುಧಾರಿತ ಇದರಲ್ಲಿ ನಾವು ಈ ಮಾರ್ಕೆಟ್ ಮುಖ್ಯವಾಗಿ ಏನು ದೂರವಾಣಿ ಅಥವಾ ಅಂತರ್ಜಾಲದ ಮೂಲಕವೂ ನಾವು ಬೇಡಿಕೆಯನ್ನು ಸಲ್ಲಿಸಿ ಮನೆ ಬಾಗಿಲಿಗೆ ಸರಕುಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಾರ್ಕೆಟ್ ಎಂಬುದೇನಿದೆ ಒಂದು ಸಂಪರ್ಕ ಏರ್ಪಟ್ಟರೆ ಆಯಿತು. ಉತ್ಪಾದಕ ಅಥವಾ ಮಾರಾಟಗಾರ ಮತ್ತು ಕೊಳ್ಳುವವ ಇವರ ನಡುವೆ ಏರ್ಪಡುವಂಥ ಸಂಪರ್ಕವನ್ನು ನಾವು ಮಾರ್ಕೆಟ್ ಅಂತ ಹೇಳ್ತೀವಿ. ಈ ಮಾರ್ಕೆಟ್ನಲ್ಲಿ ಪ್ರಮುಖವಾದ ನಿರ್ಧಾರಗಳು ಯಾರದ್ದು ಅಂತ ಮುಖ್ಯವಾಗಿ ಖಾಸಗಿಯವರ ಒಡೆತನ ಜಾಸ್ತಿ ಇದೆ. ಸರ್ಕಾರದ ಒಂದು ಹಿಡಿತ ಕಡಿಮೆ, ಸರ್ಕಾರದ ನಿಯಂತ್ರಣ ಕಡಿಮೆ ಇದೆ, ಖಾಸಗಿಯವರ ಚಟುವಟಿಕೆಗಳು ಹೆಚ್ಚಾಗಿದೆ. ಎಲ್ಲಿ ಖಾಸಗಿ ಚಟುವಟಿಕೆಗಳು ಹೆಚ್ಚಿದೆಯೋ ಅಂತಹ ಸ್ಥಿತಿಯಲ್ಲಿ ಲಾಭವೇ ಮುಖ್ಯ ಆಗಿರ್ತದೆ. ಅವರ ಒಂದು ಇಂಟೆನ್ಷನ್ ಏನು ಲಾಭ ಪಡೆಯೋದು. ಈಗ ಉದಾಹರಣೆಗೆ ಸರ್ಕಾರಿ ಬಸ್ಸುಗಳಿದೆ, ಹಾಗೆ ಖಾಸಗಿ ಬಸ್ಸುಗಳಿದೆ. ಖಾಸಗಿ ಬಸ್ಸುಗಳಲ್ಲಿ ನಿಮಗೆ ಪ್ರಯಾಣದ ದರ ಹೆಚ್ಚಿರ್ತದೆ, ಹಾಗೆ ಸರ್ಕಾರಿ ಬಸ್ಸುಗಳಲ್ಲಿ ಒಂದು ಸೀಮಿತವಾದಂಥ ಒಂದು ನಿರ್ದಿಷ್ಟ ಬೆಲೆ ಇರ್ತದೆ. ಹಾಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಗಳು, ಖಾಸಗಿ ಶಿಕ್ಷಣ ವ್ಯವಸ್ಥೆಗಳು, ಸರ್ಕಾರದ ಉತ್ಪಾದನಾ ಚಟುವಟಿಕೆಗಳು, ಹಾಗೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಿರ್ಬೋದು, ಇದೆಲ್ಲ ಕಂಪೇರ್ ಮಾಡ್ತಾ ಹೋದಾಗ ನಮಗೆ ಖಾಸಗಿ ಚಟುವಟಿಕೆಗಳು ಯಾವ ರಾಷ್ಟ್ರದಲ್ಲಿ ಹೆಚ್ಚಿದೆಯೋ ಅದು ಖಾಸಗೀಕರಣದತ್ತ ಹೋಗಿರ್ತದೆ ಮತ್ತು ಅವರ ಆದಾಯದ ಮಟ್ಟವೂ ಹೆಚ್ಚಾಗಿರ್ತದೆ, ಶ್ರೀಮಂತಿಕೆಯ ಮಟ್ಟವನ್ನು ತಲುಪಿರ್ತಾರೆ.
ಜನರ ಆದಾಯವು ಹೆಚ್ಚಿರ್ತದೆ ಎಂಬ ವಿಚಾರ. ಹೀಗೆ ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಮಾರುಕಟ್ಟೆಯ ಮೂಲಕ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸಂಘಟಿಸುವುದೇನಿದೆ ಅದನ್ನು ಮಾರ್ಕೆಟ್ ಇಕಾನಮಿ ಅಂತ ಹೇಳ್ತೀವಿ. ಇಲ್ಲಿ ಬೆಲೆಗಳು ಬಹಳ ಪ್ರಾಧಾನ್ಯತೆಯನ್ನು ಹೊಂದಿರ್ತದೆ. ಬೆಲೆ ಸಂಕೇತಗಳು ಆರ್ಥಿಕ ಚಟುವಟಿಕೆಗಳನ್ನು ಸಮನ್ವಯತೆಗೆ ತರ್ತದೆ ಅಂತ. ಯಾವುದೇ ಒಂದು ಸರಕಿಗೆ ಬೆಲೆಯನ್ನು ನಿರ್ಧರಿಸುವವರು ಮಾರಾಟಗಾರರು ಮತ್ತು ಕೊಳ್ಳುವವರು. ಹಾಗೆ ಯಾವುದೇ ಒಂದು ಸರಕಿಗೆ ಬೇಡಿಕೆ ಹೆಚ್ಚುತ್ತಾ ಇದೆ ಅಂತ ಆದ ಕೂಡಲೇ ಸರಕಿನ ಬೆಲೆ ಹೆಚ್ಚುತ್ತದೆ. ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚಿದೆ ಅಂತ ಆದ ಕೂಡಲೇ ಹೆಚ್ಚಾದ ಬೆಲೆಗೆ ಅದನ್ನು ಮಾರಾಟ ಮಾಡಲಿಕ್ಕೆ ನೋಡ್ತಾರೆ. ಹೀಗೆ ಇಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಸಂಕೇತಗಳು ಬಹಳ ಮುಖ್ಯ ಆಗಿರ್ತದೆ. ಸರಕಿಗೆ ಬೆಲೆ ನಿರ್ಧಾರ ಮಾಡೋದು ಯಾರು? ಡಿಮಾಂಡ್ ಮತ್ತು ಸಪ್ಲೈಯ ಒಂದು ಫೋರ್ಸ್ ಏನಿದೆ, ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಒಂದು ಫೋರ್ಸ್ ಏನಿದೆ, ಬಲ ಏನಿದೆ, ಅದು ಬೆಲೆ ಸಂಕೇತದ ಪರಿಣಾಮ ಆಗಿರ್ತದೆ. ಆರ್ಥಿಕ ಚಟುವಟಿಕೆಗಳನ್ನು ಸಮನ್ವಯತೆಗೆ ತರ್ತದೆ. ಹಾಗೆ ಸರಕು ಮತ್ತು ಸೇವೆಗಳು ನಿರ್ದಿಷ್ಟ ಬೆಲೆಯಲ್ಲಿ ವಿನಿಮಯಗೊಳ್ಳಲಿಕ್ಕೆ ಕಾರಣವಾಗ್ತದೆ. ಹೀಗೆ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆ ಮತ್ತು ಮಾರುಕಟ್ಟೆ ಆರ್ಥಿಕತೆ ಎರಡು ಆರ್ಥಿಕತೆಯ ವಿಭಾಗಗಳು ಅಥವಾ ವಿಧಗಳು ಅಂತ ಹೇಳ್ತೇವೆ. ಇದರಲ್ಲಿ ಮೊದಲನೆಯದು ಸರ್ಕಾರದ ನಿರ್ಧಾರಗಳು, ಎರಡನೇದು ಖಾಸಗಿ ಚಟುವಟಿಕೆಗಳ ಒಂದು ವ್ಯವಸ್ಥೆಯನ್ನು ಹೇಳ್ತದೆ. ಇನ್ನು ಅರ್ಥಶಾಸ್ತ್ರದ ಅಧ್ಯಯನದ ವಿಭಾಗಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಒಂದು, ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಇನ್ನೊಂದು ವಿಭಾಗಗಳಿವೆ. ಇದರಲ್ಲಿ ಅರ್ಥಶಾಸ್ತ್ರ, ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಏನು, ಮಾದರಿ ಅರ್ಥಶಾಸ್ತ್ರ ಅಂದರೆ ಏನು, ಅದರ ನಡುವಿನ ವ್ಯತ್ಯಾಸ ಏನು ಅಂತ 2 ಮಾರ್ಕ್ಸಿನ ಪ್ರಶ್ನೆ ನಿಮಗೆ ಇದೆ. ಆ 2 ಮಾರ್ಕ್ಸಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆದರೆ ಸಾಕು. ಇಲ್ಲಿ 4-5 ಮಾರ್ಕ್ಸು. ನೆಕ್ಸ್ಟ್ ಇನ್ನೊಂದು ಅಧ್ಯಾಯದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸವೇನು, ಅದರ ನಡುವಿನ ಹೋಲಿಕೆಯನ್ನು ಮಾಡಲಿಕ್ಕೆ ಕ್ವಶನ್ 4 ಮಾರ್ಕ್ಸ್ ಇದೆ. ಅದು ಮ್ಯಾಕ್ರೋ ಎಕನಾಮಿಕ್ಸಲ್ಲಿದೆ. ಹಾಗೆ ಇಲ್ಲಿ 2 ಅಂಕಗಳಿಗೆ ನಾವು ಉತ್ತರಿಸಲಿಕ್ಕೆ ಸಾಧ್ಯವಾದಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ಸಾಕಾಗ್ತದೆ. ಹಾಗೆ ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಏನು? ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು, ನಾವು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸ್ಪಷ್ಟ ಮಾಡಿಕೊಂಡಿದ್ದೇವೆ. ಆರ್ಥಿಕ ಚಟುವಟಿಕೆಗಳನ್ನು ಇದ್ದ ಹಾಗೆ ಇದ್ದ ವ್ಯವಸ್ಥೆಯಲ್ಲೇ ನಾವು ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯ ಮೂಲಕ ನಾವು ನಿರೂಪಿಸುವುದೇನಿದೆ, ಚಟುವಟಿಕೆಗಳನ್ನು ನಡೆಸುವುದೇನಿದೆ, ಅದನ್ನು ವಾಸ್ತವಿಕ ಅಂತ ಹೇಳ್ತೇವೆ, ಪಾಸಿಟಿವ್ ಇಕನಾಮಿಕ್ಸ್ ಅಂತ ಕರೆದೆವು. ಅದರಲ್ಲಿ ಮಾದರಿ ಅರ್ಥಶಾಸ್ತ್ರವನ್ನು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಎರಡನ್ನು ಕಂಪೇರ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುವುದರ ಮೂಲಕ, ಇಲ್ಲಿ ಒಳಿತು ಕೆಡುಕುಗಳ ಬಗ್ಗೆ ವಿಶ್ಲೇಷಣೆ ಮಾಡುವುದರ ಮೂಲಕ ಅಧ್ಯಯನ ಮಾಡಿದರೆ ಅದು ಮಾದರಿ ಅರ್ಥಶಾಸ್ತ್ರ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಹೇಳ್ತೇವೆ, ತಂಬಾಕು ಸೇವನೆ ಅಥವಾ ಸಿಗರೇಟಿನ ಉತ್ಪನ್ನಗಳು ಆರೋಗ್ಯಕ್ಕೆ ಹಾನಿಕರ. ಸಿಗರೇಟ್ ಮಾರಾಟವನ್ನೇ ನಾವು ನಿಷೇಧಿಸುವುದಾ? ಹಾಗಾದರೆ ಇಲ್ಲಿ ಮಾದರಿಯಲ್ಲಿ ಏನು ಹೇಳ್ತದೆ, ಅದು ಆರೋಗ್ಯಕ್ಕೆ ಹಾನಿಕರ ಅಂತಿದೆ. ಅದೇ ವಾಸ್ತವಿಕದಲ್ಲಿ ಏನು ಹೇಳ್ತದೆ, ಅದರಿಂದ ನಮಗೆ ಆದಾಯ ಬರ್ತದೆ ಅಂತ ಹೇಳ್ತದೆ. ಯಾವುದು ಮದ್ಯಪಾನ ಇರ್ಬೋದು, ಯಾವುದು ಮದ್ಯ ಇರ್ಬೋದು, ಅಥವಾ ಸಿಗರೇಟು ಅಥವಾ ಅಮಲ್ಪದ ಸಿಗರೇಟ್ ಇರ್ಬೋದು, ಈ ಸಿಗರೇಟ್ನ ಉತ್ಪನ್ನಗಳಿರ್ಬೋದು, ತಂಬಾಕಿನ ಉತ್ಪನ್ನಗಳು, ಇದನ್ನೆಲ್ಲ ಉತ್ಪಾದನೆ ಮಾಡ್ತಾರೆ. ನಮ್ಮ ಅರ್ಥವ್ಯವಸ್ಥೆಯಲ್ಲಿ, ಆರ್ಥಿಕ ಚಟುವಟಿಕೆಗಳಲ್ಲಿ ಅದರ ಉತ್ಪಾದನಾ ಚಟುವಟಿಕೆ ಇದೆ, ಮಾರಾಟದ ಚಟುವಟಿಕೆ ಇದೆ. ಅದು ಇದ್ದ ಹಾಗೆ ನಾವು ಹೇಳುವಂಥದ್ದು ವಾಸ್ತವಿಕ. ಹಾಗೆ ಮಾದರಿಯಲ್ಲಿ ಅಲ್ಲಿ ಏನಾಗ್ತದೆ, ಮೌಲ್ಯಮಾಪನದ ಕಾರ್ಯ ಮಾಡ್ತೇವೆ. ಅದರ ಒಳಿತು ಕೆಡುಕುಗಳು, ಯಾವುದು ಸರಿ ಯಾವುದು ತಪ್ಪು ಎಂಬುದರ ನಿರ್ಧಾರ ಮಾಡುವಂಥ ವ್ಯವಸ್ಥೆ ಮಾದರಿ ಅರ್ಥಶಾಸ್ತ್ರದಲ್ಲಿದೆ. ಇದನ್ನು ನಾವು ಜೊತೆಯಾಗಿ ಕೊಂಡು ಹೋಗುವಂಥ ಅವಶ್ಯಕತೆಯೂ ಇದೆ. ಈಗ ಉದಾಹರಣೆಗೆ ಅರ್ಥಶಾಸ್ತ್ರ ಏನಾಗಿದೆ ಅಂತ, ಅರ್ಥಶಾಸ್ತ್ರವು ವಾಸ್ತವಿಕವೋ ಮಾದರಿಯೋ ಅಂತ ಕ್ವಶನ್ ಕೇಳಿದರೆ, ನಾವು ಪ್ರಶ್ನಾರ್ಥಕ ಕ್ವಶನ್ ಹಾಕಿದರೆ ಅಲ್ಲೇನಿದೆ, ಎರಡೂ ಆಗಿದೆ ಅಂತ ಪರಿಗಣಿಸ್ತೇವೆ. ಈಗ ಮಾರುಕಟ್ಟೆಯಲ್ಲಿ ನಮಗೆ ಮದ್ಯ ಸಹ ಸಿಗ್ತದೆ, ಸಿಗರೇಟು ಸಿಗ್ತದೆ. ಆದರೆ ಮಾದರಿ ಅರ್ಥಶಾಸ್ತ್ರದ ಒಂದು ವ್ಯವಸ್ಥೆಯಾಗಿ ಅಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕ್ತಾರೆ.
ಇಟ್ ಈಸ್ ಡೇಂಜರಸ್ ಟು ಹೆಲ್ತ್ ಅಂತ ಒಂದು ಕೊಟೇಶನ್ ಹಾಕಲೇಬೇಕು. ಒಂದು ಏನು ಜಾಗೃತಿಯನ್ನು ಹುಟ್ಟಿಸಬೇಕು, ಜನರಿಗೆ ಅದು ಅದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಎಂಬುದಿದೆ. ಹಾಗಾಗಿ ವಾಸ್ತವಿಕವೂ ಹೌದು, ಮಾದರಿ ಶಾಸ್ತ್ರವೂ ಹೌದು. ಈಗ ನಮಗೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಈಗ ಟಿ ವಿ ನೋಡುವಾಗಲೂ ನಮಗೆ ಒಂದು ಸ್ಟೇಟ್ಮೆಂಟ್ ಬರ್ತದೆ. ಯಾಕೆ? ಅದು ಮಾದರಿಯಾಗಿ ಮೌಲ್ಯಮಾಪನ ಮಾಡ್ತದೆ, ಅದು ನಿಮಗೆ ಹಾನಿಯನ್ನು ಉಂಟು ಮಾಡ್ತದೆ. ಆದರೆ ಅದು ಬೇಕು ಬೇಡ ಸರಿ ತಪ್ಪುಗಳ ನಿರ್ಧಾರ ಯಾರಿಗೆ ಬಿಟ್ಟಿದ್ದಾರೆ? ಗ್ರಾಹಕರಿಗೆ, ಅನುಭೋಗಿಗಳಿಗೆ, ಜನರಿಗೆ ಬಿಟ್ಟಿದ್ದಾರೆ. ಹೀಗೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ಬಗ್ಗೆ ವಿಶ್ಲೇಷಣೆ ಅಂದರೆ ಏನು ಎಂಬುದರ ತಿಳುವಳಿಕೆ ಇದ್ದರೆ ಆಯಿತು. ಮತ್ತು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಮ್ಮ ಈ ದ್ವಿತೀಯ PUC ವಿಭಾಗದಲ್ಲಿ PUCಯಲ್ಲಿ ಈ ಎರಡು ವಿಚಾರಗಳಲ್ಲೇ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ನಮ್ಮ ಎಕನಾಮಿಕ್ಸ್ ಇದರ ಮೇಲೆ ಏನಿದೆ ಅಧ್ಯಯನ ನಿಂತಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಭಾಗ 1 ಸೂಕ್ಷ್ಮ, ಭಾಗ 2 ಸಮಗ್ರ ಅರ್ಥಶಾಸ್ತ್ರ ಅಂತ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್, ಮೈಕ್ರೋ ಅಂತ ಹೇಳಿದ ಕೂಡಲೇ ಏನು? ಸೂಕ್ಷ್ಮ, ಕಣ್ಣಿಗೆ ಕಾಣಿಸದ್ದು, ಮೈಕ್ರೋಸ್ಕೋಪಿಕ್ ವ್ಯೂವಲ್ಲೇ ನಾವು ಗಮನಿಸಬೇಕಾದ್ದು ಅಂತ ಹೇಳಿದರೆ ಇಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆ ಅಂತ. ಅರ್ಥಶಾಸ್ತ್ರದ ಚಟುವಟಿಕೆಗಳಲ್ಲಿ ನಾವು ಸೂಕ್ಷ್ಮದಿಂದ ಸಮಗ್ರತೆಯ ಕಡೆಗೆ ಹೋಗಬೇಕಾಗ್ತದೆ ಅಂತ ಹೇಳಿದರೆ, ಈಗ ಒಬ್ಬ ಗ್ರಾಹಕ, ಆ ಗ್ರಾಹಕನ ಬೇಡಿಕೆಗಳೇನು, ಬಯಕೆಗಳೇನು, ಹಾಗೆ ಅವನ ವರ್ತನೆಗಳೇನು, ಇದನ್ನೆಲ್ಲ ನಾವು ಅಧ್ಯಯನ ಮಾಡ್ತೇವೆ. ಅನುಭೋಗಿಯ ಬಗ್ಗೆ, ಒಬ್ಬ ಅನುಭೋಗಿ ಅಥವಾ ಒಂದು ಸರಕಿನ ಬೆಲೆ, ಒಂದು ಸರಕಿನ ಬೇಡಿಕೆ, ಒಂದು ಸರಕಿನ ಪೂರೈಕೆ, ಹಾಗೆ ಪ್ರತಿಯೊಂದು ಏನು ವೈಯಕ್ತಿಕ ಘಟಕಗಳು, ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು, ಇದರ ಅಧ್ಯಯನ ನಮ್ಮ ಭಾಗ 1 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಅದರಲ್ಲಿ ನಾವು ನೆಕ್ಸ್ಟು ಅದೇ ಅಧ್ಯಾಯದ ಮೂಲಕ ಹೋಗ್ತೇವೆ, ಅದೇ ಚಟುವಟಿಕೆಗಳಿರ್ತದೆ. ಎಲ್ಲ ಏನಿದೆ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆ. ನೆಕ್ಸ್ಟ್ ಚಾಪ್ಟರ್ ಏನಿದೆ ಅನುಭೋಗಿಯ ವರ್ತನೆ ಅಂತಿದೆ. ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಚಟುವಟಿಕೆಗಳ ಅಧ್ಯಯನ ನಡೀತದೆ. ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಇಡೀ ಆರ್ಥಿಕತೆಗೆ ಪೂರಕವಾದ ಚಟುವಟಿಕೆಗಳು. ಅದರಲ್ಲಿ ಏನು ಸಮಗ್ರ ಉತ್ಪಾದನೆ, ಸಮಗ್ರ ಆದಾಯ, ಹಾಗೆ ಸಾರ್ವಜನಿಕ ಹಣಕಾಸು, ರಾಷ್ಟ್ರೀಯ ಆದಾಯ, ಹೀಗೆ ಪರಿಕಲ್ಪನೆಗಳೆಲ್ಲ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಡೀ ಆರ್ಥಿಕತೆಯ ವಿಶ್ಲೇಷಣೆ, ಸಮಗ್ರ ಆರ್ಥಿಕತೆಯ ವಿಶ್ಲೇಷಣೆ ಇದೆ. ಹಾಗೆ ನೀವು ಕ್ವಶನ್ಗೆ ಆನ್ಸರ್ ಬರೆಯುವಾಗ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು ಡೆಫಿನೇಷನ್ ಬರೆದು ಅಲ್ಲಿ ಕಲಿಯುವ ಸಬ್ಜೆಕ್ಟ್ ಮ್ಯಾಟರ್ಸ್ ಏನು, ವಿಷಯ ವಸ್ತುಗಳೇನು, ಅದರ ಕೆಲವು ಎಕ್ಸಾಂಪಲ್ಸ್ ಕೊಟ್ಟರೆ ಸಾಕಾಗ್ತದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯ, ಹಾಗೆ ಒಟ್ಟು ಉತ್ಪಾದನೆ, ಒಟ್ಟು ಬೇಡಿಕೆ, ಸಮಗ್ರ ಪೂರೈಕೆ, ಇದೆಲ್ಲ ವಿಚಾರಗಳು ಬರ್ತದೆ. ಹಾಗೆ ಸಾರ್ವಜನಿಕ ಹಣಕಾಸು, ಇದೆಲ್ಲ ವಿಚಾರಗಳು. ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಬ್ಬ ಅನುಭೋಗಿ, ಒಂದು ಕೈಗಾರಿಕೆ, ಒಂದು ಉದ್ಯಮ, ಒಂದು ಸರಕಿನ ಬೆಲೆ, ಹೀಗೆ ಈ ವಿಷಯಗಳ ಅಧ್ಯಯನ ಇದೆ. ಈ ರೀತಿ ಮೊದಲನೇ ಅಧ್ಯಾಯದಲ್ಲಿ ಇಷ್ಟು ವಿಚಾರಗಳು ಮುಖ್ಯವಾಗಿ. ಕೊನೆಯ ಹಂತದಲ್ಲಿ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸದ ಬಗ್ಗೆ, ಹೋಲಿಕೆಯ ಬಗ್ಗೆ, ಅಂದರೆ ಏನು ಎಂಬುದರ ಬಗ್ಗೆ ಕ್ವಶನ್ಸ್ ಇದೆ. ಇದೆಲ್ಲವನ್ನು ನೀವು ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿಗದಿಪಡಿಸಿದ ಕ್ವಶನ್ ಬ್ಯಾಂಕ್ ಅಂತಿದೆ, ಪ್ರಶ್ನಾವಳಿ. ಪ್ರತಿ ಚಾಪ್ಟರ್ನ ಕೊನೆಗೆ ಪ್ರಶ್ನಾವಳಿಗಳಿವೆ. ಆ ಪ್ರಶ್ನಾವಳಿಯಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಗಳಿದೆ. ಕ್ವಶನ್ ಪೇಪರ್ ಹೇಗೆ ಬರ್ತದೆ, ಕ್ವಶನ್ ಪೇಪರ್ನ ನೀಲನಕ್ಷೆ, ಬ್ಲೂ ಪ್ರಿಂಟ್ ಹೇಗಿದೆ, ಅದರಲ್ಲಿ ಬರುವಂಥ 1 ಮಾರ್ಕ್ಸಿನ ಪ್ರಶ್ನೆಗಳು ಯಾವುದು, ಹಾಗೆ 2 ಮಾರ್ಕ್ಸಿನ ಪ್ರಶ್ನೆಗಳು ಯಾವುದು, 4 ಮಾರ್ಕಿನ ಪ್ರಶ್ನೆಗಳು ಯಾವುದು, 6 ಮಾರ್ಕ್ಸಿನ ಪ್ರಶ್ನೆಗಳು ಯಾವುದು, ಯೋಜನಾಧಾರಿತ ಪ್ರಶ್ನೆಗಳು ಯಾವುದು, ಇದೆಲ್ಲವನ್ನು ಅದರಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದನ್ನು ಸಹ ಗಮನಿಸಿಕೊಂಡು ಈ ಪಾಠವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ. ಧನ್ಯವಾದ.